ಅಮ್ಮ ಈಗ ಅವರು ಹೇಳ್ತಾರೆ ನಿಮ್ಮ ಮೇಲೆ 4 ಕೇಸ್ ಆಗಿದಾವೆ. ಯಾವುದು ಸರ್? ಈಗ 4 ವರ್ಷದಿಂದ ಸಂಪರ್ಕ ಇರಲಿಲ್ಲ, ಮೋಸ ಮಾಡಿದೀರಾ ಅವ್ರಿಗೆ ಅಂತ ಅವರೇ ಆರೋಪ ಮಾಡ್ತೀರಾ, ಆಗ ಈಗ ಬಂದಿದ್ದೀರಾ ಅಂತ. ಇಲ್ಲ ಸುಳ್ಳು ಸರ್. ಆ ಥರ ಇದ್ರೆ ನಾನು ಯಾಕೆ ಸರ್ ಬರಲಿ? ಅವ್ರ ಮನೆ ಮುಂದೆಗಡೆ ಪ್ರತಿಭಟನೆ ಕೂತ್ಕೊಳ್ಳೋಂಥದ್ದೇನಿತ್ತು? ಅವ್ರು 2 ತಿಂಗಳು ಯಾಕೆ ಸರ್ ಅಬ್ಸ್ಕೆಂಡ್ ಆದರು? ಆ ಥರ ಇದ್ದಿದ್ರೆ ಬಂದು ಮಾತಾಡ್ಬೋದಿತ್ತಲ್ಲ. ನಾನು ಕೊಟ್ಟಿರೋ ಕಂಪ್ಲೇಂಟ್ಗೆಲ್ಲ ಅವ್ರು ರೆಸ್ಪಾನ್ಸ್ ಮಾಡ್ಬೋದಿತ್ತಲ್ಲ ಸರ್. ಸರ್ ನಾನು ನಂಜನಗೂಡು, ಬೆಂಗಳೂರು, ಮತ್ತು CDPO ಕಚೇರಿ, ಮತ್ತು ಒಡನಾಡಿ ಸಂಸ್ಥೆ, ಮತ್ತು SP ಆಫೀಸು ಇಲ್ಲೆಲ್ಲ ಕೊಟ್ಟಿದ್ದೀನಿ ಸರ್. ನೀವು ಒಂದ್ಸರಿ ಅಲ್ಲಿ ವಿಚಾರಿಸ್ಕೊಳ್ಳಿ ಸರ್. ನಾನು ಇಲ್ಲ ಸರ್, FIR ಆಗಿಲ್ಲ, ಕರೆಸಿ ವಿಚಾರಣೆ ಮಾಡಿಸಿ ಅಂತ. FIR ಕೊಟ್ಟರೆ ಕೂರಿಸಿ ಫಸ್ಟ್ ಮಾತಾಡೋಣ ಅಂತ ನನ್ನ ಉದ್ದೇಶ ಇದ್ದಿದ್ದು ಸರ್. ನೀವು ಮೋಸ ಮಾಡಿರೋ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತೆಲ್ಲ ಅವರು ಹೇಳ್ತಾರೆ ಸರ್. ಇದ್ರೆ ತೋರಿಸ್ಲಿ ಸರ್, ಅವರು ತೋರಿಸ್ಲಿ. ಯಾರಿಗೆ ಮೋಸ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸರ್, ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನಿಮ್ಮ ಮೇಲೆ ಫ್ರಾಡ್ ಕೇಸ್ ಅಂತ ಏನಾರ ಕಂಪ್ಲೇಂಟ್ ಮಾಡ್ಸಿದಾರ ಅವರು? ಇಲ್ಲ ಸರ್. ಅವ್ರ ತಾಯಿ ಏನು ಮಾಡಿದ್ದಾರೆ ಅಂತಂದರೆ, ಅವ್ರ ತಾಯಿ ಜೊತೆ ನಾನು ಇದುವರೆಗೂ ಹಲೋ ಅಂತ ಕೂಡ ಮಾತಾಡಿಲ್ಲ. ಅವ್ರ ತಂದೆಯವ್ರ ಜೊತೆನೂ ಕೂಡ ಫೋನ್ ಕಾಂಟ್ಯಾಕ್ಟಲ್ಲೂ ಮಾತಾಡಿಲ್ಲ, ಡೈರೆಕ್ಟಾಗೂ ಮಾತಾಡಿರಲಿಲ್ಲ ಸರ್. ಈ ಥರ ಇರುವಾಗ ಅವರು ಊರು ಬಿಟ್ಟು 2 ತಿಂಗಳು ಅಬ್ಸ್ಕೆಂಡ್ ಆಗಿದ್ದಾಗ ಮತ್ತೆ ಬರುವಾಗ ನನ್ನ ಮೇಲೆ ಬೆಳಕೋಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಹುಡುಗಿ ಕಾಲ್ ಮಾಡ್ತಾಳೆ, ಮದುವೆ ಮಾಡ್ಕೋ ಮಗನ್ನ ಅಂತ ಪೀಡಿಸ್ತಾ ಇದ್ದಾಳೆ ಅಂತೇಳಿ ಕೊಟ್ಟಿದ್ರು. ಆವಾಗ ನನಗೆ ಬೆಳಕೋಡಿ ಸ್ಟೇಷನಿಂದ ಕಾಲ್ ಬಂದಾಗ ನಾನು ಹೇಳಿದೆ, ಈ ಥರ NCR ಮಾಡಿಕೊಟ್ಟು ಅವರೇ ಅಬ್ಸ್ಕೆಂಡ್ ಆಗಿದ್ದಾರೆ, ನಾನೇ ಬರ್ತೀನಿ ಸರ್, ಅವ್ರನ್ನ ಅಲ್ಲೇ ಇರಿ ಅಂತಂದಾಗ ಅವ್ರು ಅಲ್ಲಿರಲ್ವಂತೆ, ಊರಿಗೆ ಹೋಗಿದ್ದಾರೆ ಅಂತ ಅಂದರು. ಆವಾಗ ಊರಿಗೆ ಹೋಗಿ ನಾವು ಮಾತಾಡಿದಾಗ ಅವ್ರು ಬಾಗಿಲೇ ತೆಗಿಲಿಲ್ಲ ಸರ್. ಆಮೇಲೆ ಬೆಳಕೋಡಿ 112 ಕಾಲ್ ಮಾಡಲಾಗಿ ಬೆಳಕೋಡಿ ಸ್ಟೇಷನ್ಗೆ ಬನ್ನಿ ಅಂತ ಅಂದರು. ಆವಾಗ ಬೆಳಕೋಡಿ ಸ್ಟೇಷನ್ಗೆ ಹೋದಾಗ ಅಲ್ಲಿ ಲಾಯರ್ ಶಿವಪ್ಪ ಅನ್ನೋರು ಬಂದರು, ತಾಯಿಯವರು ಬಂದರು, ಅವ್ರಿಗೆ ಸಂಬಂಧಪಟ್ಟವರೆಲ್ಲ ಬಂದರು. ಆವಾಗ ಮರ್ಸ್ವಾಮಿ ಸರ್ ಅನ್ನೋರು ಮಾತಾಡಿದ್ರು, ಸರ್ ನೀವು ಅವ್ರನ್ನ ವಿಚಾರಣೆ ಮಾಡಿಬೇಕಾದ್ರೆ. ಆವಾಗ ಅವ್ರಂದ್ರು, ಹುಡುಗಿಗೆ ಮೋಸ ಆಗಿದೆ ಈಗಿನ ಕಾಲದಲ್ಲೆಲ್ಲ ಯಾವ ಜಾತಿ ಅಂತ ಅಂದಿದ್ದಕ್ಕೆ ಶಿವಪ್ಪರು ಆಯ್ತಾಯಿತು, ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ, ನಾನು ಹುಡುಗನ ಕರ್ಕೊಂಡೋಗಿ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದು.